ಸೊ ನಮ್ಮ ಲೈಫಲ್ಲಿ ಸಾಕಷ್ಟು ವಿಷಯಗಳು ನಡೆದು ಹೋಗಿರ್ತದೆ. ಅದ್ರಲ್ಲಿ ನಾವು ಒಳ್ಳೇದು ಮ್ಯಾನಿಫೆಸ್ಟ್ ಮಾಡಿರ್ತೀವಿ, ಕೆಟ್ಟದ್ದು ಕೂಡ ಮ್ಯಾನಿಫೆಸ್ಟ್ ಮಾಡಿರ್ತೀವಿ. ಅದು ನಮ್ಮ ಲೈಫಲ್ಲಿ ಆಗಿದ್ರೂ ಕೂಡ ನಾವು ನೋಟಿಸೇ ಮಾಡಿರಲ್ಲ. ಒಂದು ಯಾವುದೇ ಕೆಲಸ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ನಿಮಗೆ. ಎಲ್ಲಿವರೆಗೂ ನಾವು ಅಕ್ನಾಲೇಜ್ ಮಾಡಲ್ಲ, ಗ್ರ್ಯಾಟಿಟ್ಯೂಡ್ ತೋರಿಸಲ್ಲ, ನಮಗೆ ದೊಡ್ಡ ದೊಡ್ಡ ವಿಷಯಗಳು ಮ್ಯಾನಿಫೆಸ್ಟೇ ಆಗಲ್ಲ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಈಗೇನು 2024 ಬರ್ತಾ ಇದೆ. ನಾನು ಲಾಸ್ಟ್ ಸಂಚಿಕೆಯಲ್ಲಿ ಯಾವ ರೀತಿ ಜರ್ನಲಿಂಗ್ ಮಾಡಬೇಕು ಅಂತ ಹೇಳಿದೆ. ಅಂದರೆ 2023ರಲ್ಲಿ ಏನೆಲ್ಲ ಆಗಿತ್ತು ಅದನ್ನು ಯಾವ ರೀತಿ ಒಂದು ಕಡೆ ನಾವು ಗುರ್ತಿಡ್ಕೊಳ್ಳೋವಂಥದ್ದು, ಅಥವಾ ಯಾವ ರೀತಿ ಅದಕ್ಕೆಲ್ಲದಕ್ಕೂ ಕೂಡ ಒಂದು ಧನ್ಯವಾದ ತಿಳಿಸೋದು ಅಂತ ಹೇಳಿದೆ. ಸೊ ಇವತ್ತು ನಾನು ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಇದನ್ನು ನಾವು ರೆಡ್ ಕಾರ್ ಥಿಯರಿ ಅಂತಲೂ ಕರಿತೀವಿ. ಸೊ ಇವಾಗ ನಾನೊಂದು ಎಕ್ಸಾಂಪಲ್ ಹೇಳಿದೆ, ರೆಡ್ ಕಾರ್ ಅಂತ ಹೇಳಿದೆ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಎಲ್ಲೋ ಒಂದು ಕಡೆ ಆ ರೆಡ್ ಕಲರ್ ಕಾರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ. ಸೊ ನಿಮಗೆ ನೆನ್ನೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಅಥವಾ ಇವತ್ತಿಂದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು ದಾರಿಯಲ್ಲಿ ಬಂದ್ರಿ ಅಲ್ಲ, ಎಲ್ಲೋ ಒಂದು ಆಫೀಸ್ ಬರ್ಬೇಕಾದ್ರೆ ಮನೆಯಿಂದ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಿದ್ರಿ. ಆ ಸೆಂಟ್ರಲ್ಲಿ ನೀವು ಎಷ್ಟು ರೆಡ್ ಕಾರ್ನ ನೋಡಿದ್ರಿ? ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ, ಅಥವಾ ನೋಟಿಸ್ ಮಾಡಿರಲ್ಲ, ಅಥವಾ ಒಂದೋ ಎರಡೋ. ಬಟ್ ಆ್ಯಕ್ಚುಯಲ್ ನಂಬರ್ ಗೊತ್ತಾ ನಿಮಗೆ? ಖಂಡಿತವಾಗ್ಲೂ ಗೊತ್ತಿರಲ್ಲ. ಯಾಕೇಳಿ ನಾವು ಅಷ್ಟು ಗಮನನೇ ಕೊಟ್ಟಿರಲ್ಲ. ಅದೇ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಪ್ರತಿಯೊಂದು ರೆಡ್ ಕಾರ್ ನೋಡಿದಾಗಲೂ ಕೂಡ ನಾನು ನಿಮ್ಗೆ ಒಂದು 100 ರೂಪಾಯಿ ಕೊಡ್ತೀನಿ. ಸೊ ಇವಾಗ ಏನು ಮಾಡ್ತೀರಾ ನೀವು? 100% ದಾರಿಲಿ ಹೋಗ್ಬೇಕಾದ್ರೆ ಗಮನ ಕೊಡ್ತೀರಾ. ಅಲ್ಲೊಂದು ರೆಡ್ ಕಾರ್ ನೋಡಿದೆ, ಬರ್ಕೊಳ್ತೀರಾ. ಇಂಥ ಟೈಮಲ್ಲಿ ಇಂಥ ಕಡೆ ನಾನು ರೆಡ್ ಕಾರ್ ನೋಡಿದೆ. ನೆಕ್ಸ್ಟ್ ಇನ್ನೊಂದು ನೋಡ್ತೀರಾ, ಅಲ್ಲೊಂದು ಕಡೆ ಬರ್ಕೊಳ್ತೀರಾ. ಅದಾದ್ಮೇಲೆ ಇನ್ನೊಂದು ಕಡೆ ನೋಡ್ತೀರಾ, ಇಲ್ಲೊಂದು ಕಡೆ ಬರ್ಕೊಳ್ತೀರಾ. ಸೊ ಇಲ್ಲಿ ಏನು ಮಾಡ್ತಿದ್ದೀರಾ ನೀವು? ಅದನ್ನು ನೋಟಿಸ್ ಮಾಡ್ತಾ ಇದ್ದೀರಾ. ಅಂದರೆ ನೀವು 100 ರೂಪಾಯಿ ಕೊಡ್ತೀನಿ ಅಂದಿದ ತಕ್ಷಣ ಏನಾಯಿತು, ದಾರಿಯಲ್ಲಿ ಹೋಗ್ತಾ ಬರ್ತಾ ರೆಡ್ ಕಾರ್ಗಳು ಎಷ್ಟು ಪಾಸ್ ಆಗ್ತಿದೆ ಅನ್ನೋದನ್ನ ನೋಟಿಸ್ ಮಾಡ್ತಾ ಇದ್ದೀರಾ. ಸೊ ರೆಡ್ ಕಾರ್ ಥಿಯರಿ ಅಂದರೆ ಇವಾಗ ಅರ್ಥ ಆಗಿರ್ಬೇಕು ನಿಮಗೆ. ಸೊ ನಮ್ಮ ಲೈಫಲ್ಲಿ ಸಾಕಷ್ಟು ವಿಷಯಗಳು ನಡೆದು ಹೋಗಿರ್ತದೆ. ಒಳ್ಳೆಯದು ನಡೆದಿರುತ್ತೆ, ಕೆಟ್ಟದ್ದು ನಡೆದಿರುತ್ತೆ. ಅದ್ರಲ್ಲಿ ನಾವು ಒಳ್ಳೇದು ಮ್ಯಾನಿಫೆಸ್ಟ್ ಮಾಡಿರ್ತೀವಿ, ಕೆಟ್ಟದ್ದು ಕೂಡ ಮ್ಯಾನಿಫೆಸ್ಟ್ ಮಾಡಿರ್ತೀವಿ. ಅದು ನಮ್ಮ ಲೈಫಲ್ಲಿ ಆಗಿದ್ರೂ ಕೂಡ ನಾವು ನೋಟಿಸೇ ಮಾಡಿರಲ್ಲ. ಸೊ ಯಾವಾಗ ನಾನೊಂದು ಕಾರ್ಗೆ ನೀವು ರೆಡ್ ಕಾರ್ ನೋಡಿದ ತಕ್ಷಣ 100 ರೂಪಾಯಿ ಕೊಡ್ತೀನಿ ಅಂದಾಗ ಏನಾಯಿತು, ನೀವು ದಾರಿಯಲ್ಲಿ ಹೋದಾಗ ಆ್ಯಕ್ಚುಯಲ್ ನಂಬರ್ಸ್ ಹೇಳ್ತೀರಾ. ಗುರುಜಿ ನಾನು ಇವತ್ತು 5 ಕಾರ್ ನೋಡಿದೆ, ಗುರುಜಿ ನಾನು ಇವತ್ತು 3 ಕಾರ್ ನೋಡಿದೆ. ಅಂದರೆ ಏನಾಯಿತು, ಅಲ್ಲಿ ಮೈನ್ಯೂಟಾಗಿ ನೀವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತ. ಸೊ ಅದೇ ರೀತಿ ನಿಮ್ಮ ಒಂದು ಯಾವುದೇ ಕೆಲಸ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೂ ಕೂಡ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ನಿಮಗೆ. ಅದನ್ನು ನೀವು ಎಕ್ನಾಲಜಿಮೆಂಟ್ ಮಾಡ್ಕೊಬೇಕು, ಅದನ್ನು ಎಕ್ಸೆಪ್ಟ್ ಮಾಡಬೇಕು. ಯಾರೆಲ್ಲ ನಮ್ಮ ವಿಡಿಯೋಸ್ ನೋಡಿ ಒಳ್ಳೇದಾಗಿದೆ ಎಕ್ನಾಲಜ್ ಮಾಡಿ, ಕಮೆಂಟ್ ಮಾಡಿ, ಹೌದು ಗುರುಜಿ ನಾನು ಈ ಥರ ಅಂದ್ಕೊಂಡಿದ್ದೆ, ನಂಗೆ ಒಳ್ಳೇದಾಯಿತು. ಎಲ್ಲಿವರೆಗೂ ನಾವು ಅಕ್ನಾಲಜ್ ಮಾಡಲ್ಲ, ಗ್ರ್ಯಾಟಿಟ್ಯೂಡ್ ತೋರಿಸಲ್ಲ, ನಮಗೆ ದೊಡ್ಡ ದೊಡ್ಡ ವಿಷಯಗಳು ಮ್ಯಾನಿಫೆಸ್ಟೇ ಆಗಲ್ಲ. ಯಾಕಂದರೆ ಯೂನಿವರ್ಸ್ ಕೂಡ ಟೆಸ್ಟ್ ಮಾಡುತ್ತೆ, ನೋಡುತ್ತೆ ಇವನು ಏನಪ್ಪ, ಇವನು ಸುಮ್ಮನೆ ತೊಗೊಂಡು ಇಟ್ಕೊಳ್ತಾನ, ಅಥವಾ ಏನಾದ್ರು ಇವನ ಲೈಫಲ್ಲಿ ಒಳ್ಳೇದಾಗಿದ್ದಕ್ಕೆ ಅದನ್ನ ಅಕ್ನಾಲಜ್ ಮಾಡಿ, ಹೌದು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ ಸೋ ಅಂಡ್ ಸೋ ಅಮೌಂಟ್ ಅಂತ ರಿಸೀವ್ ಮಾಡಿ ಒಂದು ಗ್ರ್ಯಾಟಿಟ್ಯೂಡ್ನ ತಿಳಿಸ್ತೀರಾ. ದಿಸ್ ಇಸ್ ಕಾಲ್ಡ್ ಪಬ್ಲಿಕಲಿ ಅಕ್ಸೆಪ್ಟಿಂಗ್ ಅಂತ ಕರಿತೀವಿ. ಸೊ ಯಾವಾಗ ನೀವು ಪಬ್ಲಿಕ್ಲಿ ಅಕ್ನಾಲೇಜ್ ಮಾಡ್ಕೊಳ್ತೀರಾ, ಪಬ್ಲಿಕ್ಲಿ ಗ್ರ್ಯಾಟಿಟ್ಯೂಡ್ ತೋರಿಸ್ತೀರಾ, ಎಲ್ಲ ವಿಷಯಕ್ಕೂ ಕೂಡ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವತ್ತೂ ಫೇಲ್ ಆಗಲ್ಲ. ಸೊ ಇವತ್ತು ನಿಮ್ಗೆ ಈ ರೆಡ್ ಕಾರ್ ಥಿಯರಿಯಲ್ಲಿ ಏನು ಅರ್ಥ ಆಯಿತು ಅಂತಂದರೆ, ಗ್ರ್ಯಾಟಿಟ್ಯೂಡ್ ಮುಖ್ಯ ಆಗುತ್ತೆ, ಮತ್ತು ನೋಟಿಸ್ ಮಾಡೋದು ಮುಖ್ಯ ಆಗುತ್ತೆ. ಸೊ ಎಲ್ಲಿವರೆಗೂ ನೀವು ಓಪನ್ ಗ್ರ್ಯಾಟಿಟ್ಯೂಡ್ನ ಹೇಳೋದಿಲ್ಲ, ಅಲ್ಲಿವರೆಗೂ ಮ್ಯಾನಿಫೆಸ್ಟೇಷನ್ ಖಂಡಿತವಾಗ್ಲೂ ಫೇಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಾಕಷ್ಟು ಜನರಿಗೆ ಈ ಕಾನ್ಸೆಪ್ಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.